ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಈ ದಿನದ ವಿಶೇಷತೆ, ಈ ದಿನದ ರಾಶಿ ಭವಿಷ್ಯ, ಜೊತೆಗೆ ವಿವಾಹ ತಡವಾಗಲು ಕಾರಣ ಏನು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಗಳೇನು, ಜೊತೆಗೆ ಪರಿಹಾರ ಏನು ಅಂತ. ಖಂಡಿತ. ಎಲ್ಲ ನಮ್ಮ ವೀಕ್ಷಕರಿಗೂ, ಹಾಗೆ ನನ್ನ ದೇಶದ ಅನ್ನದಾತರಾದ ರೈತ ಬಾಂಧವರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ವಿಶೇಷವಾಗಿ ಸ್ವಸ್ತಿಸ್ತ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣ, ಇವತ್ತಿನಿಂದ ನಿನ್ನೆಯಿಂದ ಉತ್ತರಾಯಣ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಿಮಂತ ಋತುವಿನ ಪುಷ್ಯಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು. ಮೂಲಾ ನಕ್ಷತ್ರಯುಕ್ತವಾಗಿ ಇವತ್ತಿನ ಶುಕ್ರವಾರ ಬಂದಿರತಕ್ಕಂಥದ್ದು. ಮೂಲಾ ನಕ್ಷತ್ರಕ್ಕೆ ಕಾರಕನೇ ಯಾರಪ್ಪ ಅಂದರೆ ಸಾಕ್ಷಾತ್ ಈ ಕೇತುಗ್ರಹ ಅಂತ ನಾವು ಇದು ಮಾಡ್ತೀವಿ. ಆದರೆ ಅಮ್ಮನವರು ಸರಸ್ವತಿಯ ನಕ್ಷತ್ರ ಮೂಲಾ ನಕ್ಷತ್ರ ಅಂತಕ್ಕಂಥ. ಯಾಕಂದರೆ ಈ ಮೂಲಾ ನಕ್ಷತ್ರ ಅಂತಕ್ಕಂಥದ್ದು ಸ್ವಲ್ಪ ವಿಶೇಷತೆ ಇದ್ದರೂ ಕೂಡ, ವಿಭಿನ್ನತೆ ಇದ್ದರೂ ಕೂಡ ಅದರಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಫಲವೂ ಇರತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಮೂಲಾ ನಕ್ಷತ್ರ ಯುಕ್ತವಾಗಿ ಶುಕ್ರವಾರ ಬಂದಿರತಕ್ಕಂಥದ್ದು. ಶುಕ್ರವಾರ ಅಂದರೆ ಶುಕ್ರನು ಈ ಇವತ್ತಿನ ದಿನಕ್ಕೆ ಕಾರಕನಾಗ್ತಾನೆ, ಆಪೇಕ್ಷೆಗಳನ್ನು ಹುಟ್ಟಿಸುವಂಥದ್ದು. ಈಗ ಮನುಷ್ಯನಿಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಏನೋ ಒಂದು ಆಗಬೇಕು ಅಂತಕ್ಕಂಥದ್ದು ಇರುತ್ತೆ. ಕೆಲವರು ಏನು ಮಾಡ್ತಾರೆ, ತುಂಬ ವಿದ್ಯಾವಂತರಾಗಿರ್ತಾರೆ, ಓದಿರ್ತಾರೆ, ಕೆಲಸನೇ ಸಿಗದೇ ಇರತಕ್ಕಂಥದ್ದು ತುಂಬ. ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಇವತ್ತಿನ ಅತ್ಯಂತ ದೊಡ್ಡ ಬೃಹದಾಕಾರವಾದ ಸಮಸ್ಯೆ ಏನಪ್ಪ ಅಂದರೆ ಉದ್ಯೋಗ ಸಮಸ್ಯೆ ಅಂತ. ಯಾಕಂದರೆ ತಂದೆ ತಾಯಿಗಳು ಪಾಪ ತುಂಬ ಕಷ್ಟಪಟ್ಟು ಮಕ್ಕಳನ್ನು ಸಾಲ ಸೋಲುಗಳು ಮಾಡಿ ವಿದ್ಯಾಭ್ಯಾಸನ ಮಾಡಿಸಿರ್ತಾರೆ. ಮಕ್ಕಳೊಂದು 2 ವರ್ಷ 3 ವರ್ಷ ಮನೇಲಿ ಕೂತ್ಕೊಂಡು ಬಿಟ್ಟರೆ ತಂದೆ ತಾಯಿಗಳಿಗೆ ಆಗುವಂಥ ಖಿನ್ನತೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೂಡ ಅದೇ ಸಂದರ್ಭದಲ್ಲಿ ಖಿನ್ನತೆಗೆ ಹೋಗ್ಬಿಡ್ತಾರೆ. ಎಲ್ಲೋ ಒಂದೇ ಕಡೆ ಇರೋದು ಎಲ್ಲವನ್ನು ಕೂಡ ತ್ಯಜಿಸುವಂಥ, ಅಂದರೆ ತಿರಸ್ಕಾರ ಮಾಡುವ ಮನೋಭಾವಕ್ಕೆ ಬಂದುಬಿಡ್ತಾರೆ ಮಕ್ಕಳು. ಇನ್ನೊಂದಷ್ಟು ಜನ ಇದ್ದಿದ್ದ ಕೆಲಸನ ಕಳ್ಕೊಳ್ತಾ ಇರ್ತಾರೆ. ಹೀಗೆ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಗ್ರಹಗಳಾದರೂ ಕೂಡ ಇದಕ್ಕೆ ದೈವಚಿತ್ತ ಪ್ರೇರಣೆಯಾದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಯಾರೆಲ್ಲ ಈ ಉದ್ಯೋಗದ ಸಮಸ್ಯೆಯನ್ನು ಇವತ್ತಿನ ಕಾಲದಲ್ಲಿ ಅನುಭವಿಸ್ತಾ ಇದ್ದೀರಾ, ನೀವತ್ತೇನು ಮಾಡ್ಬೋದಪ್ಪ ಅಂದರೆ ಮುಖ್ಯವಾಗಿ ಗಣಪತಿಯ ಸನ್ನಿಧಾನ ಎಲ್ಲ ಅಡೆತಡೆಗಳಿಗೂ ಕೂಡ ಕಾರಣೀಭೂತನಾಗಿರ್ತಕ್ಕಂಥವ್ನು ವಿಘ್ನಕರ್ತ ಅಂತಕ್ಕಂಥವ್ನು. ಹಾಗಾಗಿ ಮಹಾಗಣಪತಿಯ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಬೆಲ್ಲ ಮತ್ತು 2 ತೆಂಗಿನಕಾಯಿ ತುಂಬ ಸುಲಭವಾದ ಪರಿಹಾರ. ಏನಪ್ಪ ಅಂದರೆ ಬೆಲ್ಲ, ತೆಂಗಿನಕಾಯಿ ಮತ್ತು ಉರಿಗಡಲೆ ಈ 3 ತಗೊಂಡು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಕನಿಷ್ಠ 20 ದಿವಸದಲ್ಲಿ ನನಗೆ ಕೆಲಸ ಸಿಗಬೇಕಪ್ಪ ಅಂತೇಳಿ. ಯಾಕೆಂದರೆ ನಂಬಿಕೆ ಪ್ರಧಾನವಾದದ್ದು. ನಾವು ಧರ್ಮದಲ್ಲಿ ಪ್ರಧಾನ ಅಂತಕ್ಕಂಥದ್ದು ನಂಬಿಕೆಯುಕ್ತವಾಗಿ ಮಲ್ಲಿಗೆ ಹೂವು, 2 ಬೆಲ್ಲದಚ್ಚು, 2 ತೆಂಗಿನಕಾಯಿ, ಉರಿಗಡಲೆ, ಶಕ್ತ್ಯಾನುಸಾರದಲ್ಲಿ ತೆಂಗಿನಕಾಯಿ ಮಾತ್ರ 2 ತಗೊಳ್ಬೇಕು, 2 ಬೆಲ್ಲದಚ್ಚು. ಇದನ್ನು 21 ಶುಕ್ರವಾರಗಳ ಕಾಲ ಉದ್ಯೋಗವನ್ನು ಆರಿಸಿ, ಯಾರೆಲ್ಲ ಉದ್ಯೋಗಕ್ಕೆ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವ್ರಾಗಿರ್ತಾರೋ ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಹೋಗುವ ಮುಂಚೆ ಒಂದು ತೆಂಗಿನಕಾಯಿಯನ್ನು ಹೀಡುಗಾಯಿ ಹೊಡೆದ್ಬಿಟ್ಟು ಗಣಪತಿಯ ಸನ್ನಿಧಾನ ಒಳಗಡೆ ಹೋಗಬೇಕು. ಹೋದ ನಂತರದಲ್ಲಿ ದೀಪ ಹಚ್ಚಿ ಉರಿಗಡಲನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ದೇವರಿಗೆ ಕೊಟ್ಟು ನೈವೇದ್ಯ ಮಾಡಲಿಕ್ಕೆ ವಾಪಸ್ಸು ಆ ತೆಂಗಿನಕಾಯಿ ಇಟ್ಕೊಂಡು 21 ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಮನೆಗೆ ಹೋಗಿ ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಏನಪ್ಪ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಖಂಡಿತವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗ್ತಕ್ಕಂಥದ್ದಾಗಿರುತ್ತೆ. ಇದು ಅನುಭವಪೂರ್ವಕವಾಗಿ ಹೇಳ್ತಾ ಇರತಕ್ಕಂಥ ವಾಕ್ಯವಾದುದರಿಂದ ಖಂಡಿತ ಶುಭವಾಗುತ್ತೆ. ಸುಲಭ ಪರಿಹಾರ, ಖಂಡಿತ ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಖಂಡಿತ. ನಾವು ಏಕೆಂದರೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ಪ್ರತಿ ಸಂಚಿಕೆಯಲ್ಲಿ ಕೂಡ ನಾನು ಹೇಳ್ತೀನಿ. ನಮ್ಮೆಲ್ಲರ ಆಗು ಹೋಗುಗಳಿಗೂ ಕೂಡ ಇರ್ತಕ್ಕಂಥ ಮುಖ್ಯ
ಏನಪ್ಪ ಅಂದರೆ ಗ್ರಹಗಳೇ ಕಾರಣೀಭೂತರಾಗಿರ್ತಕ್ಕಂಥವ್ರಾಗಿರ್ತಾರೆ. ಹಾಗಾಗಿ ಗ್ರಹಗಳ ಪ್ರಾರ್ಥನೆ ಪ್ರಪ್ರಥಮವಾಗಿ ಬೆಳಗ್ಗೆ ಎದ್ದಾಗ ನಾವು ಏನು ಅಮ್ಮನವರ ಭೂದೇವಿಯ ಪ್ರಾರ್ಥನೆಯೊಂದಿಗೆ ಕರಾಗ್ರಹೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಅಂತೇಳಿ ಅಮ್ಮನವರ ಪ್ರಾರ್ಥನೆ ಹೇಗೆ ಮಾಡ್ತೀವೋ ಹಾಗಾಗಿ ನಮ್ಮ ಅದೃಷ್ಟ ಅಂತಕ್ಕಂಥದ್ದು ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು. ಇದಕ್ಕೆ ಭಕ್ತಿ ಅಂತಕ್ಕಂಥ ನಂಬಿಕೆಯ ಭಾವನೆಗಳು ಬೇಕು. ಹಾಗಾಗಿ ಆ ನಂಬಿಕೆಯೇ ನಮಗೆ ಪ್ರಧಾನವಾದದ್ದಾದ್ದರಿಂದ ನನ್ನೊಟ್ಟಿಗೆ ಎಲ್ಲರೂ ಕೂಡ ಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹೇ ತನ್ನೋ ದತ್ತಃ ಪ್ರಚೋದಯಾತಿ. ಪ್ರಪ್ರಥಮವಾಗಿ ಎಲ್ಲ ರಾಶಿಗಳ ಫಲವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೇಷರಾಶಿಯ ಫಲವನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿವಸ ಸ್ವಲ್ಪ ಮೇಷರಾಶಿಯವರಿಗೆ ಹತ್ತಿರದ ಬಂಧುಗಳಿಂದ ಏನಾದರೂ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಪತ್ನಿ ಮತ್ತು ಪತಿ ಪತ್ನಿಯರಿಬ್ಬರ ಮಧ್ಯದಲ್ಲಿ ಸಹಕಾರ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚು ಇವತ್ತಿನ ದಿವಸ ನಿಮ್ಮ ವಿವೇಚನೆಗಿಂತ ಮಿಗಿಲಾದ ಖರ್ಚಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬೆನ್ನು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ. ಓಂ ನಮೋ ವೆಂಕಟೇಶಾಯ ನಮಃ ಅಂತಕ್ಕಂಥ ಮಂತ್ರಾದಿಗಳನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಏನು ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ನಿರುತ್ಸಾಹ, ಏನೋ ನೀವು ಕೇಳ್ಕೊಳ್ತಾ ಇರ್ತೀರ, ಕೆಲಸ ಕಾರ್ಯಗಳಲ್ಲಿ ಆಗದೇ ಇರತಕ್ಕಂಥದ್ದು, ಅದರಿಂದ ಸ್ವಲ್ಪ ನಿರುತ್ಸಾಹ ಬರ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಏನಾದರೂ ವಸ್ತುಗಳನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಸಂದರ್ಭವಾದ್ದರಿಂದ ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಮನೆಯಲ್ಲಿ ಕುಲದೇವರ ಪ್ರಾರ್ಥನೆ ಮಾಡೋದ್ರಿಂದ, ಮುಖ್ಯವಾಗಿ ಕುಲದೇವರಿಗೆ ಒಂದು ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿದಾಯಕವಾಗಿದ್ದರೂ ಕೂಡ ಸ್ವಲ್ಪ ಅಲೆದಾಟಗಳಿರ್ತಕ್ಕಂಥದ್ದಾಗಿರುತ್ತೆ. ವೃಥ ಪ್ರಯತ್ನ, ಏನೋ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದಾಗಿರ್ತೀರ. ಇವತ್ತು ಹೋದರೂ ಕೂಡ ಕೆಲಸ ಆಗದೇ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಜೊತೆಗೆ ಪತ್ನಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಪ್ರಗತಿ ಇದ್ದರೂ ಕೂಡ ಸ್ವಲ್ಪ ಕುಂಠಿತವೂ ಕಾಣ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾರಾಯಣ ಅಥವಾ ವರದರಾಜನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಹಾವಿಷ್ಣುವಿನ ಅನುಗ್ರಹದಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ನಿಮ್ಮನ್ನು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಸಿಲುಕಿಸಬೇಕು ಅಂತಕ್ಕಂಥ ಮನಸ್ಥಿತಿ ಹೊಂದಿರುವಂಥವರಿಂದ ದೂರ ಇರತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ನಿರುತ್ಸಾಹ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆದಾಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಪತ್ನಿ ಮತ್ತು ಮಕ್ಕಳೊಟ್ಟಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂಥ ಸಮಯವನ್ನು ವ್ಯಯಿಸುವಂಥದ್ದಾಗಿರುತ್ತೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನಯುಕ್ತವಾಗಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಕೆಲವರಿಗೆ ವಯಸ್ಸು ಮೀರ್ತಾ ಇದ್ರೂ ಕೂಡ ವಿವಾಹ ಆಗ್ತಾ ಇರಲ್ಲ. ಈ ವಿವಾಹ ತಡವಾಗೋದಕ್ಕೆ ಕಾರಣ ಏನು ಅಂತ? ನಮ್ಮ ಬದುಕು ಹೀಗೆ ಇರುತ್ತೆ ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೈವಾಧೀನಂ ಜಗತ್ಸರ್ವಂ. ಯಾಕೆಂದರೆ ಭಗವಂತನ ಅಧೀನದಲ್ಲಿ ನಾವೆಲ್ಲರೂ ಕೂಡ ಬರ್ತೀವಿ. ನಾನು ಆಗಲೇ ತಿಳಿಸಿದ ಹಾಗೆ ಗ್ರಹಗಳೇ ಮೂಲ ಕಾರಣ ಆದರೂ ಕೂಡ ಇದರಲ್ಲಿ ಒಂದಷ್ಟು ಶಾಪಗಳಿರುತ್ತೆ. ಕುಟುಂಬದವರ ಮೇಲೆ ಶಾಪ ಇದ್ದಾಗ ಒಳ್ಳೆ ಸ್ಪೃದ್ರೂಪಿಯಾಗಿರ್ತಕ್ಕಂಥ ಹುಡುಗ ಹುಡುಗಿ ಇದ್ದಾಗಲೂ ಕೂಡ ಚೆನ್ನಾಗಿ ಓದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ಎಲ್ಲ ಆಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಏನಾಗ್ತಿದೆ, ಸಂಯಮ ಅಂತಕ್ಕಂಥದ್ದು ದೂರ ಆಗ್ತಾ ಇದೆ. ಯಾಕೆಂದರೆ ಇವತ್ತೇನಾಗಬೇಕಾಗಿದೆ, ನಾವು ಧರ್ಮವನ್ನು ಪಾಲನೆ ಮಾಡಬೇಕಾದದ್ದು ನಮ್ಮೆಲ್ಲರ ಧರ್ಮ. ಅದು ಧರ್ಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಧೀನದಲ್ಲಿರ್ತಕ್ಕಂಥದ್ದಲ್ಲ, ನಾವು ಧರ್ಮದ ಅಧೀನದಲ್ಲಿರಬೇಕಾದದ್ದವರು. ಹಾಗಾಗಿ ಮನೆಯಲ್ಲಿ ಮುಖ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಆರ್ಥಿಕ ಸಮಸ್ಯೆಗಳಿರುತ್ತೆ. ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ಆದರೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಎಷ್ಟೋ ಸಂದರ್ಭಗಳಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಪಿತೃಗಳ ಶಾಪ. ಮುಖ್ಯವಾಗಿ ಈ ಸ್ತ್ರೀ ಶಾಪ ಅಂತಕ್ಕಂಥದ್ದು ಬಂದಾಗ ಮಕ್ಕಳ ಮದುವೆಗೆ ವಿಳಂಬ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ತ್ರೀ ಶಾಪ ಅಂದರೆ ಯಾರೋ ಶಾಪ ಹಾಕಿದ್ದಾರೆ ಅಂತಲ್ಲ, ಯಾವುದೋ ಕುಲಧರ್ಮಾನುಸಾರದಲ್ಲಿ ಒಂದು ದೇವತೆಗಳನ್ನು ಉಪಾಸನೆಯನ್ನು ಮಾಡಿರ್ತಾರೆ, ಅಮ್ಮನವರನ್ನು ಉಪಾಸನೆ ಮಾಡಿರ್ತಾರೆ. ಕೆಲವು ದಿನಗಳ ನಂತರದಲ್ಲಿ ಅದನ್ನು ಬದಲಾಯಿಸಿಬಿಡ್ತಾರೆ. ಅಲ್ಲಿ ಅಮ್ಮನವರು ಹೆಣ್ಣು ರೂಪದಲ್ಲಿ ಶಾಪಗ್ರಸ್ತಳಾಗಿ ಅವಳಿಗೆ ಶಾಪವನ್ನು ಕೊಡ್ತಾ ಇರತಕ್ಕಂಥವಳಾಗಿರ್ತಾಳೆ. ಇದೂ ಕೂಡ ದೈವ ಶಾಪ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ, ಯಾಕಂದರೆ ವ್ಯಾವಹಾರಿಕವಾಗಿ ಕೆಲವು ವಿಚಾರಗಳಲ್ಲಿ ಇವತ್ತಿನ ಕಾಲಮಾನಕ್ಕೆ ಅನುಸಾರವಾಗಿ ಕೆಲವು ಶಾಪಗಳು ಕೂಡ ಶೀಘ್ರವಾಗಿ ತಟ್ಟತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ ಸರ್ಪ ಸಂಬಂಧಿತವಾದ ಸಮಸ್ಯೆಗಳಿದ್ದಾಗಲೂ ಕೂಡ, ಜಾತಕದಲ್ಲಿ ಸರ್ಪ ಸಂಬಂಧಿತವಾದ ಸಮಸ್ಯೆಗಳಿದ್ದಾಗಲೂ ಕೂಡ ಇದು ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಅಪವಾದ ಆ ರೀತಿಯಲ್ಲಿ, ಯಾಕೆಂದರೆ ಕುಜನೂ ಕೂಡ ಮುಖ್ಯವಾಗಿ ವಿಳಂಬಕ್ಕೆ ಮೂಲ ಪ್ರಧಾನ ಕಾರಣಕರ್ತನಾಗ್ತಾನೆ. ರಾಹು ಮತ್ತು ಶನಿ ಇನ್ನೂ ಪ್ರಧಾನ ಕಾರಣಕರ್ತರಾಗ್ತಾರೆ. ರವಿ ಕೇತು ಇನ್ನೂ ಪ್ರಧಾನ ಕಾರಣಕರ್ತರಾಗ್ತಾರೆ.
ಜಾತಕನೂ ನೋಡಬೇಕಾಗುತ್ತೆ, ಮತ್ತು ತಂದೆ ತಾಯಿಗಳ ಸ್ಥಿತಿ ಹೇಗಿರುತ್ತೆ, ಕುಟುಂಬದ ಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ಮೂಲ ಇವತ್ತಿನ ಒಂದು ವಿಳಂಬಕ್ಕೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಮಕ್ಕಳಲ್ಲೂ ಕೂಡ ಯುವ ಪೀಳಿಗೆಯಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಕೇವಲ ಮದುವೆ ಸಂತಾನೋತ್ಪತ್ತಿಗೋಸ್ಕರವಾಗಿ ಮದುವೆ ಮಾಡಿಕೊಳ್ಬೇಕು ಅಂತಕ್ಕಂಥ ಅಪವಾದಗಳು ಕೂಡ ಇದ್ದಾವೆ. ನಾವು ಬಂದಂಥ ಮೂಲ ಉದ್ದೇಶ ನಾವು ಮರೆತು ಹೋಗ್ತಾ ಇದ್ವಿ. ಮೂಲ ಉದ್ದೇಶ ಏನಪ್ಪ ಅಂದರೆ, ಯಾಕಂದರೆ ಈ ಜಗತ್ತಿನಲ್ಲಿ ನಾವು ಅಂದುಕೊಂಡ ಹಾಗೆ ಎಲ್ಲವನ್ನು ಅಂದುಕೊಂಡಾಗ ಯಾವುದು ಕೂಡ ಪೂರ್ಣ ಆಗಲ್ಲ. ಪೂರ್ಣ ಆಗಬೇಕಂದ್ರೆ ಬದುಕಿಗೆ ಒಂದು ಪೂರಕವಾದಂತಹ ಪ್ರೇರಣಾಶಕ್ತಿ ಬೇಕು. ಷೋಡಶ ಕರ್ಮಗಳು ಅಂತ ಬರುತ್ತೆ ನಮಗೆ. ಜನ್ಮನ ಅಂದರೆ ನಾವು ಜಾತಕದಲ್ಲಿ ಕೇಳಿದಾಗ ನಾವು ಹುಟ್ಟಿದಾಗಲಿಂದ ಆದಿಯಾಗಿ ಅಂತ್ಯೇಷ್ಟಿದವರೆಗೆ 16 ಕರ್ಮಗಳು ಬರುತ್ತೆ. ಅದರಲ್ಲಿ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ, ಮದುವೆ, ಇದೆಲ್ಲ ಕೂಡ ಕರ್ಮಗಳು ಬರ್ತಕ್ಕಂಥದ್ದಾಗಿರುತ್ತೆ. ಈ ಕರ್ಮಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಯಾವುದಪ್ಪ ಅಂದರೆ ವಿವಾಹ ಕರ್ಮ. ಈ ವಿವಾಹ ಇಲ್ಲದೆ ಇದ್ದಾಗ ಮುಂದಿನ ಬದುಕೆ ಅವನಿಗೆ ಸುಭದ್ರ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಈಗ ಒಬ್ಬಂಟಿಗನಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ನಾವು ಗಮನಿಸಲಿಕ್ಕೂ, ಒಬ್ಬ ಸಂಸಾರಯುಕ್ತನಾಗಿ ಅವನ ಜವಾಬ್ದಾರಿಗಳುಕ್ತನಾದಂಥ ಮನುಷ್ಯನ ಜವಾಬ್ದಾರಿಗಳಿಗೂ ತುಂಬ ಅಜಗಜಾಂತರ ಇರುತ್ತೆ. ಮಗ ಮದುವೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಅವನು ಸ್ವೇಚ್ಛಾಚಾರವಾಗಿ ಓಡಾಡ್ತಾ ಇರ್ತಕ್ಕಂಥವ್ನು ಆಗ್ತಾನೆ. ಮದುವೆ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಜವಾಬ್ದಾರಿ ಬರುತ್ತೆ. ಬದುಕಿನ ಉದ್ದಕ್ಕೂ ಕೂಡ ಎಲ್ಲವನ್ನು ಕೂಡ, ಯಾಕೆಂದರೆ ಯಾವುದೂ ಕೂಡ ಲಯವಿಲ್ಲವೋ ಅದು ಈ ಜಗತ್ತಿಗೆ ವ್ಯರ್ಥ ಅಂತ. ಹೆಣ್ಮಕ್ಳಲ್ಲಿ ಈಗ ಏನಾಗ್ಬಿಟ್ಟಿದೆ, ಕೆಲವರೆಲ್ಲ ಮೊನ್ನೆ ಯಾವುದೋ ಒಂದು ಇದರಲ್ಲಿ ನೋಡ್ತಿದ್ದೆ, ಅದನ್ನು ಹೇಳ್ಬೋದು ಗೊತ್ತಿಲ್ಲ. ಯಾಕೆಂದರೆ ಅವ್ರು ಹೇಳ್ತಿದ್ರು ಮದುವೆ ಅನ್ನೋದು ಕೇವಲ ಇದಕ್ಕೆ ಮಾತ್ರ ಸಂತಾನಕ್ಕೋಸ್ಕರ ಇಲ್ಲ. ಯಾಕೆಂದರೆ ನಮ್ಮ ಅನಾದಿ ಕಾಲದಿಂದಲೂ ಪೂರ್ವಕಾಲದಿಂದಲೂ ಎಲ್ಲ ಯುಗಗಳಿಂದಲೂ ಕೂಡ ನಾವು ಗಂಡ ಹೆಂಡತಿ ಅಂತಕ್ಕಂಥ, ಗಂಡು ಹೆಣ್ಣು ಅಂತಕ್ಕಂಥದ್ದು ಜೊತೆಯಲ್ಲೇ ಬಂದಿರತಕ್ಕಂಥದ್ದು ಆಗಿರುತ್ತೆ. ಯಾಕೆಂದರೆ ಹೆಣ್ಣಿಗೆ ಪ್ರೇರಣಾ ಶಕ್ತಿ ಗಂಡ ಆದರೆ ಗಂಡಿಗೆ ಪ್ರೇರಕ ಶಕ್ತಿ ಎಣ್ಣೆ ಆಗಿರ್ತಾಳೆ ಅಲ್ವಾ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರಹಗಳ ಕಾರಣ ಆದರೂ ಕೂಡ ಮುಖ್ಯವಾಗಿ ತಂದೆ ತಾಯಿಗಳು ಮತ್ತು ನಾವು ಬೆಳೆಸುವಂಥ ವ್ಯವಸ್ಥೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ಪೀಳಿಗೆ ಏನಾಗ್ತಿದೆ, ತೊಗೊಂಡೋಗಿ ಚಿಕ್ಕ ಮಕ್ಕಳನ್ನೇ ತೊಗೊಂಡೋಗಿ ಹಾಸ್ಟೆಲ್ಗಳೆಲ್ಲ ಆಗ್ತಾಯಿದ್ವಿ. ಸಂಬಂಧಗಳ ಅರಿವೇ ಇಲ್ಲ ಅವ್ರಿಗೆ. ಮದುವೆ ಅಂದರೆ ಏನು ಅಂತಕ್ಕಂಥ ಅವರು ಆ ಒಂದು ಮನಸ್ಸಿನಲ್ಲಿ ಬರದೇ ಇರತಕ್ಕಂಥ ಘಟನೆಗಳು ಕೂಡ ತುಂಬ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಕಾರಣ ಏನು, ತಂದೆ ತಾಯಿಗಳು ತೊಗೊಂಡೋಗಿ ಯಾವುದೋ ಕಾರಣನ ನಿಮಿತ್ತವಾಗಿ ತೊಗೊಂಡೋಗಿ ಅವ್ರಿಗೆ ಅನಿವಾರ್ಯತೆಗಳು, ಏನೋ ಸಮಸ್ಯೆಗಳು, ಸಂದರ್ಭಗಳು ತೊಗೊಂಡೋಗಿ ಸಿಂಗಲ್ ಪೇರೆಂಟ್ಸು ಅದೋ ಹೀಗೆ ನಾನಾ ಕಾರಣಗಳಿರುತ್ತೆ, ತೊಗೊಂಡೋಗಿ ಹಾಸ್ಟೆಲ್ ಆಗ್ತಾರೆ. ಅವ್ರಿಗೆ ಸಂಬಂಧಗಳ ಅರಿವೇ ಇರಲ್ಲ. ಮತ್ತು ಮದುವೆ ಮಾಡ್ಕೊಂಡ್ಮೇಲೆ ಮದುವೆ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ, ಒಂದು ನಮ್ಮ ಮೇಲೆ ಬಿದ್ದಂಥ ಒಂದು ಬೆನ್ನ ಮೇಲೆ ಬಿದ್ದಂಥ ಒಂದು ದೊಡ್ಡ ಬೃಹದಾಕಾರವಾದಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಅದನ್ನು ವಂಚಿತರಾಗ್ತಾ ಇದ್ವಿ. ಹೌದು, ಖಂಡಿತ ಗುರುಜಿ. ಇನ್ನುಳಿದ ರಾಶಿಗಳ ಫಲಗಳನ್ನು ತಿಳಿಸ್ಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ನೋಡಿದಾಗ ಪತ್ನಿ ಮತ್ತು ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ಮಾನಸಿಕ ಗೊಂದಲಗಳು, ಏನೋ ಒತ್ತಡ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿದ್ದಂಥವರಿಗೆ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ಸಿಂಹರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗುತ್ತೆ. ರಾಜರಾಜೇಶ್ವರಿ ಅಥವಾ ಶಕ್ತಿ ಪ್ರಧಾನವಾದ ಬನಶಂಕರಿ, ಈ ರೀತಿಯಾದ ಶಕ್ತಿ ದೇವತೆಗಳ ಉಪಾಸನೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರ್ತೀರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಅಥವಾ ಮಾತಾಪಿತರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಗಮನ ವಹಿಸಬೇಕಾದದ್ದು ನಿಮ್ಮ ಇವತ್ತಿನ ಮೂಲ ಕರ್ತವ್ಯ. ಅದರಲ್ಲೂ ಕೂಡ ಪ್ರಯಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಇವತ್ತಿನ ದಿವಸ ಯಾರಿಗೋ ಅನಾರೋಗ್ಯ ಪೀಡಿತರಾದಾಗ ಅದನ್ನು ಮುಟುಕುಗೊಳಿಸುವಂತಹ ಸಂದರ್ಭ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಉತ್ತಮ ಕಾರ್ಯಗಳೊತ್ತಿಗೆ ನಿಮ್ಮ ಇವತ್ತಿನ ಮನಸ್ಥಿತಿ ಇದ್ದಂಥದ್ದಾಗಿರುತ್ತೆ. ಏನೋ ಒಂದು ಸಾಧನೆ ಮಾಡಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರಿಗೆ ಖಂಡಿತ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ಆಂಜನೇಯ ಯುಕ್ತನಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಅಪೇಕ್ಷಿತ ಆಕಾಂಕ್ಷೆಗಳು ಇವತ್ತಿನ ದಿವಸ ನೆರವೇರುವಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಕೂಡ ಇವತ್ತಿನ ದಿವಸ ಸಹಕಾರಿಯಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಸಹಕಾರ ಸಂಘಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಇನ್ನೂ ಯಾವುದೋ ಉನ್ನತ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯಯುಕ್ತವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ರಕ್ತ ಸಂಬಂಧಿತವಾದ ಯಾವುದೋ ಅಲರ್ಜಿ ಅಂತಕ್ಕಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರಕ್ತಗತವಾಗಿ ನಮ್ಮೆಲ್ಲ ಯಾವೆಲ್ಲ ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಕ್ಕಂಥದ್ದಾಗಿರುತ್ತೋ ಆ ರೀತಿಯಾದಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಕಾಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನೆರೆಹೊರೆಯವರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ
ನೀವು ಮನಸ್ತಾಪಗಳು ಕೂಡ ಬರತಕ್ಕಂಥದ್ದಾಗಿರುತ್ತೆ. ತೀರ್ಥಕ್ಷೇತ್ರಗಳು ಭೇಟಿ ಕೊಡುವಂತಹ ಸಂದರ್ಭ, ಅದರಲ್ಲೂ ಕೂಡ ಸ್ವಲ್ಪ ಕಾಲಹರಣ ಯಾವುದೋ ಮಿತ್ರರೊಟ್ಟಿಗೆ ಅಥವಾ ಯಾವುದೋ ಸಮಾಲೋಚಿಸುವಂತಹ ಸುಸಂದರ್ಭವಾದುದರಿಂದ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟರಮಣನ ಯುಕ್ತವಾಗಿ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರಾಧಮ್ಮ ಅಂತ ಬೆಂಗಳೂರಿಂದ. ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ನಮ್ಮ ಮನೆಗೂ ಸಮಸ್ಯೆ ಜಾಸ್ತಿ ಐತೆ ಮೇಡಮ್. ಓಕೆ, 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 1ರಿಂದ 30 6 ಮೇಡಮ್. 6. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ ಸ್ವಾಮಿ, ನೀವ್ ಹೆಂಗಿದ್ದೀರಾ ಸ್ವಾಮಿ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ ಅಮ್ಮ? ನನ್ನ ಮಗಂದು ಮದುವೆದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಗುರುಜಿ. ಏನು ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿ ನಿಂತೋಗ್ಬಿಡ್ತು. ಇವಾಗ ಮುಂದೆ ಪ್ರಯತ್ನ ಪಡ್ತಾ ಇದೀವಿ. ಏನು ಅವ್ರ ಹೆಸರು? ಬರ್ತಾ ಇಲ್ಲ ಅಮ್ಮ. ಹೆಸರು ಏನಂದ್ರಿ? ಮಾರುತಿ. ಮಾರುತಿ. ಅಮ್ಮ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ, ಖಂಡಿತ ಒಳ್ಳೇದಾಗುತ್ತೆ. ಈ ಸ್ವಲ್ಪ ಮೇ ನಂತರ ಪ್ರಯತ್ನ ಪಡಿತಾಯಿ, ಒಳ್ಳೇದಾಗುತ್ತೆ. ಯಾಕೆಂದರೆ ಈಗ ನೀವು ಸೂಚನೆ ಮಾಡಿದ ಸಂಖ್ಯೆಗನುಸಾರವಾಗಿ ನೀವು ಏನಪ್ಪ ಅಂದ್ರೆ ವಿಶೇಷವಾಗಿ ನಿಮ್ದು ಎಲ್ಲಿ ಮನೆ ಇರೋದು? ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಇದು ವೈಟ್ಫೀಲ್ಡ್ ಹತ್ರ. ವೈಟ್ಫೀಲ್ಡಾ? ಅಮ್ಮ ಚಿಂತೆ ಮಾಡುವ ಅಗತ್ಯ ಇಲ್ಲ, ಒಂದು ಕೆಲಸ ಮಾಡಿ, ಎಲ್ಲಾದರೂ ದುರ್ಗಾದೇವಿ ದೇವಸ್ಥಾನ ಇದೆಯಾ ಅಲ್ಲೆಲ್ಲಾದರೂ? ಇದೆ ಇದೆ ಸ್ವಾಮಿ. ಪ್ರತಿ ಶುಕ್ರವಾರ ತಾಯಿ ಆದವರು, ಯಾಕೆಂದರೆ ಮಕ್ಕಳ ಜಾತಕದಲ್ಲಿ ಎಷ್ಟೇ ದೋಷಾದಗಳಿದ್ದರೂ ಕೂಡ ತಾಯಿ ಒಮ್ಮೆ ಪ್ರಯತ್ನ ಪಟ್ಟರೆ ಎಲ್ಲ ದೋಷಗಳು ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವುದಾದ್ರೂ ದುರ್ಗಾದೇವಿಯ ಸನ್ನಿಧಾನಕ್ಕೆ ಹೋಗಿ 21 ಮಂಗಳವಾರಗಳ ಕಾಲ ಸಾಯಂಕಾಲ 3ರಿಂದ 4 ತನಕ ರಾಹುಕಾಲ ಇರುತ್ತೆ. ಈ 21 ಮಂಗಳವಾರಗಳ ಕಾಲ ಸಾಯಂಕಾಲ 3ರಿಂದ 4 ಸಮಯದಲ್ಲಿ ಒಂದು ತುಪ್ಪದ ದೀಪ, ಅಂದರೆ ಬೆಲ್ಲದ ಯುಕ್ತವಾಗಿ ತುಪ್ಪದ ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮಗನ ಹಾಸಿಗೆ ಕೆಳಗಡೆ ಸ್ವಲ್ಪ ಗರ್ಕೆ ಗೊತ್ತಲ್ಲ ತಾಯಿ? ಹೌದೌದು. ಗರ್ಕೆ, ಒಂದು ಕಟ್ಟು ಗರ್ಕೆ ತಗೊಳ್ಳಿ. ಗರ್ಕೆ ತಗೊಂಡು ಬಂದ್ಬಿಟ್ಟು ಈ 21 ದಿನಗಳ ಕಾಲ ಸತತವಾಗಿ ಅವರ ಕೆಳಗಡೆ, ಹಾಸಿಗೆ ಕೆಳಗಡೆ ಗರ್ಕೆಯನ್ನು ಹಾಸಿ ಪ್ರತಿನಿತ್ಯ ಅವರ ಮಲಗಲಿಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ತಾಯಿ ದುರ್ಗೆ ಅನುಗ್ರಹ ಶೀಘ್ರವಾಗಿ ಸಿಕ್ಕಿ ನಿಮ್ಮ ಮಗನ ವಿವಾಹ ಯೋಗ್ಯವಾದಂಥ ವಧುವಿನೊಂದಿಗೆ ಆಗ್ತಕ್ಕಂಥದ್ದಾಗುತ್ತೆ. ತಾಯಿ ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ವಿವಾಹ ವಿಳಂಬದ ಬಗ್ಗೆ ಹೇಳ್ತಾ ಇದ್ರಿ, ಇದಕ್ಕೆ ಪರಿಹಾರ ಏನು ಅಂತ? ಇದಕ್ಕೊಂದು ಕಥೆ ಏನಪ್ಪ ಅಂದರೆ, ನಮಗೆ ಮೀನಾಕ್ಷಿ ಅಮ್ಮನವರು ಅಂತ. ಯಾಕಂದರೆ ಈ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಮದುವೆ ವಿಳಂಬ ಆಗ್ತಾ ಇದ್ದಾಗ ಇಂದ್ರಾಣಿ ಪೂಜೆ ಅಂತ ಮಾಡ್ತೀವಿ. ಅದರಲ್ಲೂ ಕೂಡ ನಾವು ಮುಖ್ಯವಾಗಿ, ಯಾಕಂದರೆ ಪಾರ್ವತಿ ಸ್ವಯಂವರ ಅಂತಕ್ಕಂಥದ್ದು ಶಾಸ್ತ್ರ ವೇದೋಕ್ತವಾಗಿ ಮಾಡ್ತಕ್ಕಂಥ ಪರಿಹಾರ. ಗ್ರಹಗಳಿಗೆ ಏನೇ ತೊಂದರೆಯಲ್ಲಿದ್ದಾಗಲೂ ಕೂಡ ದುರ್ಗಾ ದೀಪ ನಮಸ್ಕಾರ ಅಂತಕ್ಕಂಥದ್ದು ಮಾಡಿಸ್ತೀವಿ. ಚಂಡೀ ಪಾರಾಯಣಯುಕ್ತವಾಗಿ ಪುರಸ್ಚರಣ ಮಾಡಿ ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು. ಗ್ರಹಗಳೇ, ಯಾಕೆಂದರೆ ಮೂಲ ಎಲ್ಲದಕ್ಕೂ ಕಾರಣ ಯಾರಪ್ಪ ಅಂದರೆ ಗ್ರಹಗಳೇ. ಇನ್ನು ಇದು ನಮ್ಮ ನೆರೆಹೊರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಮಧುರೆ ಅಂತಕ್ಕಂಥದ್ದು ಒಂದು ವೈಭವಭೇದವಾದಂಥ ಕ್ಷೇತ್ರ. ಅಲ್ಲಿ ಸುಂದರೇಶ್ವರ ಮೀನಾಕ್ಷಿ ಅಮ್ಮನವರ ಸನ್ನಿಧಾನ ಇರತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳಿದ್ದಂಥವರು ಕನಿಷ್ಠ ಒಂದು ವರ್ಷದಲ್ಲಿ, ಯಾಕೆಂದರೆ ಒಂದು 10-12 ವರ್ಷಗಳ ಕಾಲ ಮದುವೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು ಕೂಡ ನಮ್ಮ 40-42 ವರ್ಷದ ತನಕ ಕೂಡ ಮದುವೆ ಇಲ್ಲದೇ ಇರೋರು ತುಂಬ ಜನ ನಮ್ಮ ಹತ್ರ ಇದ್ದಾರೆ. ಇವರಿಗೆಲ್ಲ ಏನಪ್ಪ ಅಂದರೆ ಸಂಚಿತ ಜನ್ಮದ ಪ್ರಾರಬ್ಧ ಕರ್ಮಾದಿಗಳು ಕೂಡ ಅವರನ್ನು ಪೀಡಿಸ್ತಾ ಇದ್ದರು ಕೂಡ ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕೂಡ ಅವ್ರಿಗೆ ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ವೈಮನಸ್ಸುಗಳು, ಹೀಗೆ ಹಲವಾರು ಕಾರಣಗಳಿರುತ್ತೆ. ಈ ಕಾರಣಗಳಿಗೆ ಲಯಪ್ರದಾನ ಆದವನು ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಆ ಸುಂದರೇಶ್ವರನ ಸನ್ನಿಧಾನಕ್ಕೆ, ಅಂದರೆ ಮೀನಾಕ್ಷಿ ಅಮ್ಮನವರ ಸುಂದರೇಶ್ವರ ಸನ್ನಿಧಾನಕ್ಕೆ ಹೋಗಿ ಏನಪ್ಪ ಅಂದರೆ ಅಲ್ಲಿ ವಿಶೇಷವಾದಂಥ ಪೂಜಾನುಷ್ಠಾನಗಳು ಪದ್ಧತಿ ಬೇರೆ ಬೇರೆ ಇರತಕ್ಕಂಥದ್ದಾಗಿರುತ್ತೆ. ಇವ್ರು ಏನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಮನೆಯಲ್ಲಿ ಸುಂದರೇಶ್ವರನ ಸನ್ನಿಧಾನಕ್ಕೆ ಹೋಗ್ತಾರಲ್ವ, ಆ ಸಂದರ್ಭದಲ್ಲಿ ಕಬ್ಬಿನ ಜಲ್ಲೆಯನ್ನು ಮೇಲ್ಗಡೆ ಇರತಕ್ಕಂಥ ಅದು ಶನಿಕಾರಕನಾದಂಥ ಕಪ್ಪು ಅಂತಕ್ಕಂಥದ್ದನ್ನು ತೆಗೆದುಬಿಟ್ಟು ಅದನ್ನು ಚಿಕ್ಕದಾಗಿ 108 ಪೀಸ್ ಮಾಡ್ಕೊಳ್ಬೇಕು. ಈ ರೌಂಡ್ ಮಾಡಬೇಕಾ, ಚಿಕ್ಕದು ಮಾಡಬೇಕಾ, ಅದು ಅವರ ಅವಗಾಹನೆಗೆ ಬಿಡೋಣ. ಒಟ್ಟಿನಲ್ಲಿ 108 ಪೀಸ್ ಆಗಿರಬೇಕು. 108 ಪೀಸು ಮತ್ತು 108 ಇಡೀ ಅಕ್ಕಿ ವೈಟು, ಇದ್ರ ಜೊತೆಗೆ ಮಲ್ಲಿಗೆ ಹೂವು, ಈ ಮೂರನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ಯಾವಾಗ ಅವರು ಆ ಒಂದು ಸನ್ನಿಧಾನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಆ ಸಂದರ್ಭದಲ್ಲಿ ವಿಶೇಷವಾಗಿ ಇಂದಿನ ದಿವಸ, ಈ ಮಂಗಳವಾರದ ದಿವಸ ಇದನ್ನು ಪ್ರಾರಂಭವನ್ನು ಮಾಡಬೇಕು. ಯಾವುದು ಶುಕ್ರವಾರ ಹೋಗ್ತಾರೋ, ಗುರುವಾರ ಹೋಗ್ತಾರೋ, ಯಾವಾಗಾದರೂ ಹೋಗಲಿ, ಬಟ್ ಮಂಗಳವಾರ ಈ ಎಲ್ಲ ಸಮಸ್ಯೆಗಳು ಮದುವೆಗೆ ವಿಳಂಬ ಆಗ್ತಾ ಇದೆ, ಈ ಸಮಸ್ಯೆಯಿಂದ ನಿವೃತ್ತಿ ಆಗಬೇಕಂತಕ್ಕಂಥವ್ರು ವಿಶೇಷವಾಗಿ ಕಬ್ಬಿನ ಜಲ್ಲೆಯನ್ನು ಮೇಲ್ಗಡೆ ಇರತಕ್ಕಂಥದ್ದನ್ನೆಲ್ಲ ತೆಗೆದುಬಿಟ್ಟು 108 ಪೀಸ್ ಮಾಡ್ಕೊಳ್ಬೇಕು. 108 ಇಡೀ ಅಕ್ಕಿ ಮತ್ತು ಮಲ್ಲಿಗೆ ಹೂವು ಎಷ್ಟು ಬೇಕಾದ್ರೆ ಹಾಕ್ಕೊಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಆ ಮೀನಾಕ್ಷಿ ಸುಂದರೇಶ್ವರನನ್ನು
ಪ್ರಾರ್ಥನೆ ಮಾಡಿ ತಗೊಂಡೋಗಿ ಅಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಈ ರೀತಿ ಸಮಸ್ಯೆ ಇದ್ದಂಥವ್ರಿಗೆ ಗ್ರಹಗಳ ಅನುಕೂಲ ಇಲ್ಲದೆ ಇದ್ದಂಥವರು ಅಲ್ಲಿ ತುಲಾಭಾರ ಮಾಡಿಸ್ತಕ್ಕಂಥದ್ದು, ಹೀಗೆ ಮಾಡೋದ್ರಿಂದ ಸಂಚಿತ ಜನ್ಮದ ದೋಷ ಆದಾಗಲೂ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನು ಮಾಡಿ ತುಂಬ ಜನಕ್ಕೆ ನನ್ನ ಹತ್ರ ಬರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾದಂಥ ಪರಿಹಾರಗಳನ್ನು ಕೊಟ್ಟಾಗ ಅಲ್ಲಿಂದ ಬಂದೊಡನೆ 15-20 ದಿನಗಳಲ್ಲಿ ಪರಿಹಾರ ಸಿಕ್ಕಿರ್ತಕ್ಕಂಥದ್ದಿದೆ. ಅದಾದಮೇಲೆ ನಮಗೆ ಪಳ್ಳಿ ಅಥವಾ ತೀರ್ಥಣಿ ಅಂತಿಲ್ಲ, ನಮ್ಮ ಚಿತ್ತೂರು ಹತ್ರ ಇರ್ತಕ್ಕಂಥದ್ದು ತೀರ್ಥಣಿ ಕೂಡ ಅತ್ಯಂತ ಮದುವೆಗಳಿಗೆ ಅತ್ಯಂತ ಪ್ರಾಶಸ್ತ್ಯವಾದ ಕ್ಷೇತ್ರ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಬಂದಾಗ ಎಷ್ಟೋ ಜನಕ್ಕೆ ಅಲ್ಲಿಂದ ಬರ್ತಾನೆ ಈಗ ತಾನೇ ನಮಗೊಂದು ಕರೆ ಬಂದಿತ್ತು, ಮದುವೆ ಆಗಿ ಸಟ್ಟಾಗಿ ನಿಂತೋಗ್ತಾ ಇದೆ ಅಂತಕ್ಕಂಥವ್ರು ಅಲ್ಲಿಂದ ಬರ್ತಾ ಇದ್ದಾಗಲೇ ಯಾವುದು ನಿಂತೋದಂಥ ಮದುವೆ ಇದೆಯೋ ಮತ್ತೆ ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೂಡ ಇದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಿತ್ತು? 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್ ಗುರುಜಿ. ಏನು ಮಾಡ್ಕೊಂಡಿದ್ದೀರಾ ತಾವು? ಕೆಲಸ ಮಾಡಿದ್ದೀನಿ ಸರ್. ಏನು ಕೆಲಸ ಮಾಡ್ತೀರಾ? ಹೌಸ್ ಕೀಪಿಂಗ್ ಕೆಲಸ. ಏನು ಕೇಳಬೇಕಿತ್ತು? ಎಷ್ಟು ಇದು ಮಾಡಿದೇನೋ ನಮ್ಮ ಕೈಯಲ್ಲಿ ಇನ್ನೊಂದ್ಸಲ ಅದಕ್ಕಾಗಿ. ಸ್ವಲ್ಪ ನಿಮ್ಮದು ಇವಾಗ ಇರ್ತಕ್ಕಂಥ ಮನೆ ಸ್ವಂತ ಮನೆನಾ? ಇಲ್ಲ, ಬಾಡಿಗೆ ಮನೆ. ಏನೋ ನಿಮ್ಮ ಅಂದರೆ ಪರಿವಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ದೋಷ ಪೀಡಿತರಾಗಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ಕುಟುಂಬದ ಏಳಿಗೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮೂಲ ಯಾವ ಊರು ನಿಮ್ಮದು? ಸೋಲಿಕುಂಟೆನೆ, ಸರ್ಜಾಪುರ ಮೇನ್ ರೋಡ್, ಸೋಲಿಕುಂಟೆ ಕಾಲೋನಿ. ಹಿಂದೆ ಏನು ನಿಮ್ಮದು ಜಾಗ ಇತ್ತಾ? ಇತ್ತು, ಜಾಗ ಇತ್ತು. ಅದೇ ಆ ಕ್ಷೇತ್ರದಲ್ಲೇ ಏನೋ ತೊಂದರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ಕೆಲಸ ಮಾಡಿ, ಯಾರು ಮನೆ ದೇವರು ಯಾರು? ಎಲ್ಲಮ್ಮ. ಒಂದೊಮ್ಮೆ ಅಮ್ಮನವರ ಸನ್ನಿಧಾನಕ್ಕೆ ಕುಟುಂಬದವರೊಟ್ಟಿಗೆ ಹೋಗಿ ಬನ್ನಿ. ಏನಪ್ಪ ಅಂದರೆ ಕೆಂಪು ಮತ್ತು ಹಸಿರು ಸೀರೆಯನ್ನು ತೊಗೊಂಡೋಗಿ ಅಮ್ಮನವ್ರಿಗೆ 2 ಸೀರೆಯನ್ನು ತೊಗೊಂಡೋಗಿ ಅಮ್ಮನವ್ರಿಗೆ ಬಾಗಿನವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಂಜುಳಾ ಅಂತ. ನಮಸ್ತೆ ಮಾ. ನಮಸ್ಕಾರ ರೀ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನ್ಯಾಗ 1ರಿಂದ 30 ಒಂದು ಸಂಖ್ಯೆ ಹೇಳಿ. 6. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮದೀವಿ ನೋಡ್ರಿ, ನೀವು ಆರಾಮದಿರಿ? ಆರಾಮಿದ್ದೀವ್ರಿ. ಏನು ಗೊಂದಲಯುಕ್ತವಾಗಿದ್ದರೆ ಏನು ಪ್ರಶ್ನೆ ತಾಯಿ ನಿಮ್ಮದು? ನಮ್ದು ಒಟ್ಟ ಇಬ್ಬರಿಗೆ ಕಿರಿಕಿರಿನೇ ನೋಡ್ರಿ. ಏನಾಗಬೇಕು ತಾಯಿ? ಕಿರಿಕಿರಿ ನೋಡ್ರಿ ಇಬ್ಬರಿಗೆ ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ. ರೀ. ನೀವು ಒಂದು ಕೆಲಸ ಮಾಡಿ, ಗುರುಗಳ ಶಾಪಯುಕ್ತರಾಗಿದ್ದೀರಾ ನೀವು. ಹಾಗಾಗಿ ಕುಟುಂಬದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿದ್ದಂಥವರು ನೇರವಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ. ನಿಮಗೆ ಹತ್ರ ರಾಘವೇಂದ್ರ ಸ್ವಾಮಿ ಮಠ ಹತ್ರ ಇದೆ ಅನ್ಸುತ್ತಲ್ವಾ? ಇಲ್ರಿ, ನಮಗೆ ದೂರ ಐತಿ. ನಿಮ್ಮದು ಗಾಣಗಾಪುರ? ನಾವು ಇಲ್ಲಿ ತಾಳಿಪಟ್ಟಿ ಬಲ್ಲಿ ಆಯ್ತಮ್ಮ, ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡಿ. ಎಲ್ಲಾದರೂ ಗುರುಗಳ ಸನ್ನಿಧಾನದಲ್ಲಿ ಸಂಗಮ ಕ್ಷೇತ್ರದಲ್ಲಿ ಸಂಗಮ ಸ್ನಾನ ಮಾಡಿ, ವಿಶೇಷವಾಗಿ ಆ ಗುರುಗಳ ಸನ್ನಿಧಾನದಲ್ಲಿ ನಿಮ್ಮ ಯಥಾಶಕ್ತಿಯಾಗಿ ಅನ್ನದಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾನಗಳನ್ನು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದಾಗಿರುತ್ತೆ. ಅತ್ಯಂತ ಶೀಘ್ರವಾಗಿ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ನೆಲೆಸಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನುಳಿದ ರಾಶಿಗಳ ಫಲಗಳನ್ನು ತಿಳಿಸ್ಬಿಡಿ. ಖಂಡಿತ. ಮುಂದಿನ ರಾಶಿ ಧನುರಾಶಿ. ಇವತ್ತಿನ ದಿವಸ ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನ್ಯಾಯಾಂಗದ ವಿಚಾರಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಮಕ್ಕಳ ಬಗ್ಗೆ ಸ್ವಲ್ಪ ಅನಾದಿ ಕಾಲದಿಂದ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಅವರ ಚಿಂತೆಯಲ್ಲಿ ಮಗ್ನರಾಗಿರ್ತಕ್ಕಂಥವ್ರಾಗಿರ್ತೀರ. ಇನ್ನು ಸ್ವಲ್ಪ ಸಂಬಂಧಿಗಳಿಂದ ಅಪಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಹೋದ್ಯೋಗಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಪರೋಪಕಾರ ಮಿದಂ ಶರೀರಂ ಅಂತೇಳಿ ಏನೋ ಉಪಕಾರವನ್ನು ಮಾಡೋಕ್ಕೆ ಹೋಗ್ತೀರಾ, ಅದರಿಂದ ನೀವು ಅಪಮಾನವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ಆಸ್ತಿ ವಿವಾದಗಳಿಂದ ಇವತ್ತು ಎಷ್ಟೋ ದಿನಗಳಿಂದ ಯಾವುದೋ ಒಂದು ಸೈಟ್ ತೊಗೊಂಡಿರ್ತೀರಾ, ಅದರಲ್ಲಿ ಏನೋ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಾಂಪ್ರಮೈಸ್ ಆಗ್ತಕ್ಕಂಥ ಎಲ್ಲ ಸಂಭವ ಇರತಕ್ಕಂಥದ್ದಾಗಿದೆ. ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಕಂಡು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ದಿವಸ ಗಣಪತಿ ಯುಕ್ತನಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಭೀತಿ, ಯಾರೋ ನಿಮ್ಮ ಬಗ್ಗೆ ಅಪವಾದಯುಕ್ತವಾದಂಥ ವಾಕ್ಯಾದಿಗಳನ್ನು ನಿಮ್ಮ ಮೇಲೆ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಆರಕ್ಷಕರ ವಿಭಾಗವೋ ಈ ರೀತಿ ಸರ್ಕಾರ ಸಂಬಂಧಿತವಾದಂಥ ಕೆಲಸ ಕಾರ್ಯಗಳಲ್ಲಿದ್ದಂಥವರಿಗೆ ಸ್ವಲ್ಪ ಅಪಮಾನ ಆಗ್ತಕ್ಕಂಥದ್ದಾಗಿರುತ್ತೆ.
ಸಹನೆ, ಧೈರ್ಯ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮ ಆಯುಧವಾಗಿರಬೇಕು. ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾಧೆಯು ಕೂಡ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಚಂದ್ರಮೌಳೇಶ್ವರನ ದರ್ಶನ, ಸ್ವಯಂ ಪಾರ್ವತೀ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ನಂಬಿಕೆಯಲ್ಲಿ ದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಕ ವ್ಯವಹಾರಗಳಲ್ಲಿ ಸ್ವಲ್ಪ ತಗಾದೆಗಳಿರ್ತಕ್ಕಂಥದ್ದು, ಗುಪ್ತ ವಿಚಾರಾದಿಗಳು ಇವತ್ತಿನ ದಿವಸ ನಿಮಗೆ ಅವಮಾನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಕಫ ಸಂಬಂಧಿತವಾದಂಥ ತೊಂದರೆ ಇವತ್ತಿನ ದಿವಸ ಮೀನರಾಶಿಯವರಿಗೆ ಬಾಧಿಸ್ತಕ್ಕಂಥದ್ದಾಗಿರುತ್ತೆ. ಈ ಎಲ್ಲ ದೋಷಾದಿಗಳನ್ನು ಕೂಡ ಮುಕ್ತಿಯನ್ನು ಕಾಣಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನ. ಓಂ ನಮೋ ವೆಂಕಟೇಶಾಯ ನಮಃ ಅಂತಕ್ಕಂಥ ಓಂ ನಮೋ ವೆಂಕಟೇಶಾಯ ನಮಃ ಅಂತಕ್ಕಂಥ ಮಂತ್ರಾದಿಗಳನ್ನು ಉಚ್ಚಾರ ಮಾಡ್ತಕ್ಕಂಥದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಿ. ಖಂಡಿತ ಗುರುಜಿ. ಇನ್ನು ನಮ್ಮ ಜೀವನ ಸುಂದರವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ? ತಾಳ್ಮೆ ಇರಬೇಕು ಮೊದಲನೇದಾಗಿ, ಮತ್ತು ಅನುಸರಿಸಿಕೊಳ್ಳುವಂಥ ಒಂದು ಜವಾಬ್ದಾರಿ ನಮಗೆ ಬರಬೇಕು. ಧರ್ಮ ಅಂತಕ್ಕಂಥದ್ದು ಮನುಷ್ಯನಿಗೆ ಅಧೀನದಲ್ಲಿರ್ತಕ್ಕಂಥ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಧರ್ಮಪ್ರದವಾದ ಬದುಕನ್ನು ಬದುಕುವಂಥದ್ದನ್ನು ಮಕ್ಕಳಿಗೆ ನಾವು ತಂದೆ ತಾಯಿಗಳಾದದ್ದವರು ಮೂಲ ಅವ್ರಿಗೆ ಅದನ್ನು ಕಲಿಸ್ಬೇಕು. ಯಾಕಂದರೆ ಹಾಸ್ಟೆಲಲ್ಲೆಲ್ಲೋ ಇರ್ತಾರೆ, 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಕರ್ಕೊಂಡು ಬರ್ತಾರೆ, 1 ದಿವಸ 2 ದಿವಸ ಇಟ್ಕೊಳ್ತಾರೆ. ಅವ್ರಿಗೇನು ಬೇಕೋ ಅದು ಕೊಡಿಸೋದ್ರಲ್ಲಿ ಮನಸ್ಥಿತಿ ಇರುತ್ತೆ ಹೊರತು ಅವರನ್ನು ತಿದ್ದುವ ಮನಸ್ಥಿತಿ ಇರ್ತಕ್ಕಂಥದ್ದಿಲ್ಲ. ಯಾಕಂದರೆ ಹಾಸ್ಟ್ಲೋ ಅಥವಾ ಎಲ್ಲೋ ಅಲ್ಲಿ ಏನು ಕಲಿಸ್ಲಿಕ್ಕೆ ನಾವು ಹಾಕಿರ್ತೀವಿ, ವಿದ್ಯಾಭ್ಯಾಸಕ್ಕೆ ಮಾತ್ರ ಹಾಕಿರ್ತೀವಿ ಅಷ್ಟೇ. ಸಂಸ್ಕಾರ ಏನು ಕಲಿಸ್ತಾರೆ ಅಲ್ಲಿ? ಯಾಕಂದರೆ ಇವ್ರು ಬೆಳಗ್ಗೆ ಇದ್ದರೆ ಇವ್ರು ಎದ್ದೇಳೋದು, ರೆಡಿ ಆಗೋದು, ಇವ್ರು ಮಾಡ್ಕೊಳ್ಳೋದೇ ಇವ್ರಿಗೆ ಸರಿ ಹೋಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹಿಂದೆ ಎಲ್ಲ ಯಾಕೆ ಗುರುಕುಲ ಪದ್ಧತಿ ಇತ್ತು, ಗುರುಕುಲ ಪದ್ಧತಿಯಲ್ಲಿ ಎಲ್ಲ ವಿಧಾನದಲ್ಲೂ ಕೂಡ ನಮಗೆ ಎಲ್ಲವನ್ನು ಕೂಡ ಸುಸಂಸ್ಕೃತರಾಗಿ ಮಾಡ್ತಾ ಇದ್ದಿದ್ದು ಆ ಪದ್ಧತಿಯಲ್ಲಿ ಇತ್ತು. ಇವಾಗ ಏನಾಗಿದೆ, ಕೇವಲ ಎಜುಕೇಷನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಓದಿನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಬರೀ ಓದು, ಆ ಹುಡುಗ ಅಷ್ಟು ಮಾರ್ಕ್ಸ್ ತಗೊಂಡ, ಇಷ್ಟು ಪರ್ಸೆಂಟೇಜ್ ತಗೊಂಡ, ಇದ್ರ ಮೇಲೇ ನಾವು ತಂದೆ ತಾಯಿಗಳು ಅವಲಂಬಿತರಾಗಿದ್ದೇವೆ ಹೊರತು ಮೂಲ ಮಕ್ಕಳಲ್ಲಿ ಬೇಕಾದದ್ದನ್ನು, ಮೂಲ ಉದ್ದೇಶ ಏನಿದೆ ಅದನ್ನು ತುಂಬುವಂತಹ ಕೆಲಸವನ್ನು ತಂದೆ ತಾಯಿಗಳು ಮಾಡಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.